ಗ್ಯಾಸ್ ಬೇಕು ಗ್ಯಾಸ್ ಅಂತೇಳಿ ಈಗ ಹೋಟೆಲ್ ಉದ್ಯಮ ವಲಯ ಮಾತ್ರ ಅಲ್ಲ, ಇಡೀ ಉದ್ಯಮ ವಲಯವೂ ಕೂಡ ಕೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಇದರ ಪರಿಣಾಮ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಅಡುಗೆ ಮನೆಗೆ ಗ್ಯಾಸ್ ಇಲ್ಲದೆ ಹೋದರೆ ಅದರ ಪರಿಣಾಮ ಬಹಳ ದೊಡ್ಡದಿದೆ. ಅದು ಮನೆಗೆ ಮಾತ್ರ ಸೀಮಿತ ಆಗುವುದಿಲ್ಲ, ಹೋಟೆಲ್ಗಳ ಅಡುಗೆ ಮನೆಯೂ ಕೂಡ ಇಲ್ಲಿ ಬಹಳ ಮುಖ್ಯನೇ ಇದೆ. ಯಾಕಂದರೆ ಅದನ್ನು ಅವಲಂಬಿತರಾಗಿರುವಂಥ ದೊಡ್ಡ ಸಂಖ್ಯೆ ಜನ ಇದ್ದಾರೆ, ಕೋಟ್ಯಂತರ ರೂಪಾಯಿಗಳ ವಹಿವಾಟಿದೆ. ಇವೆಲ್ಲದರ ಮೇಲೂ ಕೂಡ ಈಗ ಪರಿಣಾಮ ಬೀರೋದಕ್ಕೆ ಶುರುವಾಗಿದೆ. ಅದರ ವರದಿ ನಿಮಗೆ ತೋರಿಸ್ತೀನಿ. ನಮಗೆ 20% ಅಲೋಕೇಟ್ ಆಗಬೇಕು ನಮ್ಮ ಉದ್ಯಮಕ್ಕೆ, ಅದನ್ನ ಅನ್ಯಾಯ ಆಗ್ತದೆ. ಪಿಜಿಗಳಲ್ಲಿ ನಾವೇನಾದ್ರೂ ಅಡಿಗೆಗಳು ಮಾಡಿಲ್ಲ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ತೊಂದರೆ ಇದೆ ಸರ್. ಫಸ್ಟ್ 1900 ಸಿಗ್ತಾ ಇದ್ದಿತ್ತು ಕಮರ್ಷಿಯಲ್, ಈಗ 6000 ಕೊಟ್ಟರೆ ಸಿಗ್ತಾ ಇಲ್ಲ. ಗ್ಯಾಸ್ ಸದ್ಯಕ್ಕೆ ಇಡೀ ಭಾರತೀಯರ ಬಾಯಲ್ಲಿ ಇದೊಂದೇ ಹೆಸರು. ಮನೆ, ಕಾರ್ಖಾನೆ, ಹೋಟೆಲ್, ಮಾಲ್ ಎಲ್ಲಿ ನೋಡಿದ್ರು LPG ಅನಿಲದ್ದೇ ಚರ್ಚೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಭಾರತದಲ್ಲಿ ಸೃಷ್ಟಿಯಾಗಿರೋ ಗ್ಯಾಸ್ ಎಮರ್ಜೆನ್ಸಿ ಈಗ ಹೊಸ ಸಮಸ್ಯೆ ಸೃಷ್ಟಿ ಮಾಡುತ್ತಿದೆ. ಕೊರೋನಾ ಸಮಯದಲ್ಲಿ ದೇಶದಲ್ಲಿ ಸೃಷ್ಟಿಯಾಗಿದ್ದ ಆರ್ಥಿಕ ಅಸ್ತವ್ಯಸ್ತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ ಹಾಗೂ ಉದ್ಯಮ ವಲಯದಲ್ಲಿ ಸಂಕಷ್ಟ ಬಿಗಡಾಯಿಸಿದ್ದು ಉತ್ಪಾದನೆ ಜೊತೆಗೆ ಉದ್ಯೋಗದ ಮೇಲೂ ಭಾರೀ ಪರಿಣಾಮ ಬೀರಿದೆ. ಎರಡು ಹಡಗುಗಳ ಮೂಲಕ ಭಾರತಕ್ಕೆ ಬಂತು LPG. ಆದರೂ ಜನರಿಗೆ ಕಡಿಮೆಯಾಗ್ತಿಲ್ಲ ಗ್ಯಾಸ್ ಕೊರತೆ ಭೀತಿ. ಯುದ್ಧ ಪೀಡಿತ ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಈಗಾಗಲೇ 2 ಹಡಗುಗಳು ಬಂದಿವೆ. ನಿನ್ನೆ ಹಡಗು ಗುಜರಾತಿಗೆ ಆಗಮಿಸಿದ್ರೆ ಇಂದು ನಂದಾದೇವಿ ಆಗಮನವಾಗಿದೆ. 2 ಹಡಗುಗಳಲ್ಲಿ ತಲಾ 46,000 ಮೆಟ್ರಿಕ್ ಟನ್ LPG ಇದೆ. ಈಗಾಗಲೇ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಬಂದರಲ್ಲಿ 20,000 ಮೆಟ್ರಿಕ್ ಟನ್ LPG ಡಂಪಿಂಗ್ ಪ್ರಕ್ರಿಯೆ ಆರಂಭಿಸಿದೆ. 4 ದಿನಗಳ ಬಳಿಕ ಇದೇ ಹಡಗು ಮಂಗಳೂರು ಬಂದರಿಗೆ ಆಗಮಿಸಲಿದ್ದು ಉಳಿದ 26,000 ಮೆಟ್ರಿಕ್ ಟನ್ LPGಯನ್ನ ಅನ್ಲೋಡ್ ಮಾಡಲಿದೆ. ಇಷ್ಟು ಪ್ರಮಾಣದಲ್ಲಿ ಭಾರತಕ್ಕೆ LPG ಬಂದರೂ ಕೂಡ ಗ್ಯಾಸ್ ಆತಂಕ ಕಡಿಮೆಯಾಗಿಲ್ಲ. ಕಾರಣ ಸದ್ಯ ಬಂದಿರೋ ಗ್ಯಾಸ್ ಯಾವುದಕ್ಕೂ ಸಾಲ್ತಿಲ್ಲ. ಶಿವಾಲಿಕ್ ಹಾಗೂ ನಂದಾದೇವಿ ಈ 2 ಹಡಗುಗಳಿಂದ ಸರಾಸರಿ 90,000 ಮೆಟ್ರಿಕ್ ಟನ್ LPG ಲಭ್ಯವಾಗಲಿದೆ. ಆದರೆ ಈ ಗ್ಯಾಸ್ ಭಾರತಕ್ಕೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಇದ್ದಂತಾಗಿದೆ. ಒಂದು ದಿನಕ್ಕೆ ದೇಶಕ್ಕೆ ಅಗತ್ಯವಿರೋ LPG ಪ್ರಮಾಣ 80,000 ಮೆಟ್ರಿಕ್ ಟನ್. ಹೀಗಾಗಿಯೇ ದೇಶದಲ್ಲಿ ಗ್ಯಾಸ್ ಅಭಾವ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಸರ್ಕಸ್ ಮಾಡುತ್ತಿದೆ. ಯಾರಿಗೆ ಎಷ್ಟು ಗ್ಯಾಸ್ ಅನ್ನೋ ಬಗ್ಗೆ ಕೇಂದ್ರ ಸರ್ಕಾರದಿಂದಲೇ ಹಂಚಿಕೆಯಾಗುತ್ತಿದೆ. ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ದಿನಕ್ಕೆ 4,200 ಸಿಲಿಂಡರ್ ವಿತರಿಸಲಾಗ್ತಿದೆ. ಬಸ್, ರೈಲ್ವೆ ನಿಲ್ದಾಣ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ಗಳಿಗೆ ದಿನಕ್ಕೆ 1,200 ಸಿಲಿಂಡರ್ ವಿತರಣೆಯಾಗ್ತಿದೆ. ಹೋಟೆಲ್, ಡಾಬಾ, ರೆಸ್ಟೋರೆಂಟ್ಗಳಿಗೆ ದಿನಕ್ಕೆ 1,000 ಸಿಲಿಂಡರ್ ನೀಡಲಾಗ್ತಿದೆ. ಕೈಗಾರಿಕೆಗಳಿಗೆ ತಟ್ಟಿದ ಗ್ಯಾಸ್ ಕೊರತೆಯ ಬಿಸಿ. ನಷ್ಟದ ಹಾದಿ ಹಿಡಿದ ನೂರಾರು ಉದ್ದಿಮೆಗಳು. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ವ್ಯತ್ಯಯ ಕಾರ್ಖಾನೆ ಮಾಲೀಕರುಗಳಲ್ಲಿ ಕಣ್ಣೀರು ತರಿಸುತ್ತಿದೆ. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾದ ಬೆಂಗಳೂರಿನ ಪೀಣ್ಯಾಗೂ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಇಂದಿನಿಂದ ಇಂಡಸ್ಟ್ರಿಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಕೈಗಾರಿಕಾ ಸಂಘಕ್ಕೆ ಮಾಹಿತಿ ನೀಡಿದೆ. ಇದರಿಂದಾಗಿ 3,000ಕ್ಕೂ ಅಧಿಕ ಸಣ್ಣ ಕೈಗಾರಿಕೆಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತವಾಗಿದ್ದು ನೂರಾರು ಕೋಟಿ ರೂಪಾಯಿ ನಷ್ಟದ ಭೀತಿ ಎದುರಾಗಿದೆ. ಮೊದಲೆಲ್ಲ ಒಂದು ಸ್ವಲ್ಪ ಸ್ಟಾಕ್ ಎಲ್ಲ ಇತ್ತು. ಈಗ ಅವರಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಒಂದು ಗ್ಯಾಸು ಕೂಡ ಕಂಪ್ಲೀಟ್ ಸ್ಟಾಕು ಕೂಡ ಖಾಲಿ ಆಗಿಬಿಟ್ಟಿದೆ. ಈಗ ನಿನ್ನೆ ಸೋಮವಾರದಿಂದ ಅಂತೂ ಎಲ್ಲ ಯೂಸಲಿ ಗ್ಯಾಸ್ ಯೂಸ್ ಮಾಡೋ ಅಂಥ ಇಂಡಸ್ಟ್ರಿಗಳು ಬಹುತೇಕ ಒಂದು ಸ್ಟಾಪ್ ಆಗಿಬಿಟ್ಟಿದೆ. ವಾಟ್ ನೆಕ್ಸ್ಟ್ ಅಂತ ಸರ್? ನೆಕ್ಸ್ಟ್ ಭಾಳ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬಟ್ ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಬೆಂಗಳೂರಿನ 400ಕ್ಕೂ ಹೆಚ್ಚು ವೆಲ್ಡಿಂಗ್ ಶಾಪ್ಗಳಿಗೆ ಬೀಗ. ಇದು ಪೀಣ್ಯ ಕೈಗಾರಿಕಾ ಪ್ರದೇಶದ ಸ್ಥಿತಿಯಾದ್ರೆ KR ಮಾರ್ಕೆಟ್ನಲ್ಲಿರುವ ಗ್ಯಾಸ್ ವೆಲ್ಡಿಂಗ್, ಕಟ್ಟಿಂಗ್ ಇಂಡಸ್ಟ್ರಿಗಳಿಗೂ ಮರ್ಮಾಘಾತ ಬಿದ್ದಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಇಲ್ಲಿನ 400ಕ್ಕೂ ಅಧಿಕ ಅಂಗಡಿ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ.
ಫುಲ್ ತೊಂದರೆ ಇದೆ ಸರ್. ಫಸ್ಟ್ 1900 ಸಿಗ್ತಾ ಇದ್ದಿತ್ತು ಕಮರ್ಷಿಯಲ್ದು, ಈಗ 6000 ಕೊಟ್ಟರೆ ಸಿಗ್ತಾ ಇಲ್ಲ. ಮನೆಗೆ ಈಗ ಹಬ್ಬ ಇದೆ ನಮ್ದು, ತುಂಬಾ ತೊಂದರೆ ಇದೆ, ಎಲ್ಲಾ ಕಡೆ ತುಂಬಾ ತೊಂದರೆ ಇದೆ. ಎಲ್ಲ ಹೋಟೆಲ್ ಬಂದಾಯಿತು, ಗ್ಯಾಸ್ ಕಟಿಂಗ್ ಮಾಡ್ರೆ ಕೆಲಸ ಇಲ್ಲ, ಬರ್ಬೇಕು ಹೋಗ್ಬೇಕು ಆ ಥರ ಇದೆ. ಈಗ 10 ದಿವಸದಿಂದ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಕೆಲಸನೆಲ್ಲ ಬಂದು ಹೋಗ್ತಾ ಇದ್ದೀನಿ ಅಷ್ಟೇ, ಆ ಥರ ಓಪನ್ ಮಾಡಬೇಕು. ಯಜಮಾನ್ರು ಏನ್ ಮಾಡಕ್ಕಾಗಲ್ಲ, ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ಕೊಂಡು ಹೋಗೋದು, ಏನಿಲ್ಲ ಕೆಲಸನೇ ಇಲ್ಲ, ಆ ಥರ ಆಗಿದೆ. ತುಂಬಾ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ. ಹೋಟೆಲ್ ಮತ್ತು ಪಿಜಿ ಮಾಲೀಕರ ರಕ್ತ ಕಣ್ಣೀರು. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಹೋಟೆಲ್ ಉದ್ಯಮಕ್ಕಂತೂ ಬೆನ್ನ ಮೂಳೆಯೇ ಮುರಿದಂತಾಗಿದೆ. ಬೆಂಗಳೂರು ಒಂದರಲ್ಲೇ 40,000 ಹೋಟೆಲ್ಗಳಿವೆ. ಆದರೆ ಹೋಟೆಲ್ಗಳಿಗೆ ಅಂತ ಕೇವಲ 1,000 ಸಿಲಿಂಡರ್ ಹಂಚಿಕೆ ಮಾಡಲಾಗಿದೆ. ಇದು ಯಾವುದಕ್ಕೂ ಸಾಲುತ್ತಿಲ್ಲ. ಇನ್ನು ಪಿಜಿಗಳನ್ನ ಸರ್ಕಾರ ಪರಿಗಣಿಸಿಲ್ಲ. ಬೆಂಗಳೂರಲ್ಲಿ 15,000ಕ್ಕೂ ಹೆಚ್ಚು ಪಿಜಿಗಳಿದ್ದು ಒಂದೊಂದು ಪಿಜಿಯಲ್ಲಿ 100 ಜನ ವಾಸವಿದ್ದಾರೆ. ಹೀಗಾಗಿ ನಮಗೂ ಸಿಲಿಂಡರ್ ಕೊಡಿ ಅಂತ ಸಚಿವ KH ಮುನಿಯಪ್ಪ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ಇಂತಹ ಪರಿಸ್ಥಿತಿನಲ್ಲಿ ಎಲ್ಲರನ್ನು ಕೂಡ ಸಮವಾಗಿ ತಗೊಳ್ತಕ್ಕಂಥದ್ದು. ಈಗ ಸುಮಾರು 15,000ಕ್ಕೂ ಹೆಚ್ಚು ಪಿಜಿಗಳಿದೆ ಬೆಂಗಳೂರಲ್ಲಿ. ಕನಿಷ್ಠ ಅಂದ್ರೂ ಒಂದು 10 ಲಕ್ಷ ಜನಕ್ಕೆ ಹೆಚ್ಚು ಜನ ಗ್ಯಾಸ್ ಸಿಗದೆ ನಮಗೆ ಭಾಳ ಸಮಸ್ಯೆ ಆಗಿದೆ ಸರ್. ಯಾಕಂತ ಹೇಳಿದ್ರೆ ಕೆಲವೊಂದು ಐಟಮು ಸರಿಯಾಗಿ ಟೈಮಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಕಸ್ಟಮರ್ ಜೋರು ಇರ್ತದೆ, ಸೀಸನ್ ಟೈಮು. ಅದಕ್ಕಾಗಿ ಏನು ಮಾಡ್ತೇವೆ, ಇಲ್ಲಿ ಗಿರಾಕಿ ಎಲ್ಲ ವಾಪಸ್ ಹೋಗ್ತಾವೆ. ಇಲ್ಲಿ ಒಲೆಯಲ್ಲಿ ಲೇಟ್ ಆಗ್ತದೆ. ಅಂದರೆ ಈಗ 12 ದೋಸೆ ಗ್ಯಾಸಿನ ಮೇಲೆ ಆದರೆ ಇದರಲ್ಲಿ 4 ದೋಸೆನೇ ಆಗ್ತದೆ. ಅದಕ್ಕಾಗಿ ಕೊಡೋಕ್ಕಾಗದೆ ಪಟ ಚಹಾ ಕೊಡೋಕ್ಕಾಗೋದಿಲ್ಲ, ಗ್ಯಾಸು ಅದು ಇದು ಅಂತ ಹೇಳಿ ವಾಪಸ್ ಹೋಗ್ಬಿಡ್ತಾವೆ. ಇದು 7,000 ಚಿಲ್ಲರೆ ಒಂದು ಕೊಡ್ತೀನಿ, ಅದನ್ನು ಬಂದು ಬೇರೆ ಬೇರೆ ಒಂದು ಇದಕ್ಕೆಲ್ಲ ಕೊಟ್ಟು ನಮ್ಮ ಹೋಟೆಲ್ ಉದ್ಯಮಕ್ಕೆ 1,000 ಸಿಲಿಂಡರ್ ಕೊಡ್ತೀನಿ ಅಂತೇಳಿ. 1,000 ಸಿಲಿಂಡರ್ ಕೊಟ್ರೆ ಇದು ಯಾವ ಏರಿಯಾಗೆ ಅವ್ರು ಕೊಟ್ಟಂಗಾಗತ್ತೆ ನೋಡಿ. ಇನ್ನೊಂದೇನು ಅಂದ್ರೆ ಸುಮಾರು ಹೋಟ್ಲುಗಳು ತೆಗೆದಿದೆ, ಸುಮಾರು ಹೋಟ್ಲುಗಳು ಬಾಗ್ಲಾಕಿದೆ. ಇಲ್ಲಿ 4,500 5,000 ಕೊಟ್ರೆ ಸಿಲಿಂಡರ್ ಸಿಗತ್ತೆ. ಅದು ಹೆಂಗದು? ಬ್ಲಾಕ್ ಮಾಡ್ತಾ ಇದ್ದಾರೆ ತಾನೇ ಅವರು. ಮಕ್ಕಳ ಬಿಸಿಯೂಟಕ್ಕೂ ಸಿಗ್ತಿಲ್ಲ ಅಡುಗೆ ಅನಿಲ. ರಾಜ್ಯಾದ್ಯಂತ ಕಾಳಸಂತೆಕೋರರ ಹಾವಳಿ. ಕಮರ್ಷಿಯಲ್ ಗ್ಯಾಸ್ ವ್ಯತ್ಯಯದ ಜೊತೆಗೆ ಅಡುಗೆ ಅನಿಲವೂ ಜನರಿಗೆ ಸಿಗ್ತಿಲ್ಲ. ಕೊಪ್ಪಳದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ಜನ ಜಮಾಯಿಸಿದ್ರು. ಸಿಲಿಂಡರ್ ಸಿಗದ ಹಿನ್ನೆಲೆ ಶಾಲೆಗಳಿಗೆ ಬಿಸಿಯೂಟ ತಯಾರಿಯಲ್ಲೂ ವ್ಯತ್ಯಯವಾಗಿದೆ. ಕೊಪ್ಪಳ ತಾಲೂಕಿಗೆ 300 ಅಡುಗೆ ಸಿಲಿಂಡರ್ ಬೇಡಿಕೆ ಇಡಲಾಗಿದೆ. ಗ್ಯಾಸ್ ಅಭಾವವನ್ನೇ ಏಜೆನ್ಸಿಯವರು ಬಂಡವಾಳ ಮಾಡಿಕೊಂಡಂತಿದೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟದ ಕರಾಳ ದಂಧೆಯನ್ನ ಬೀದರ್ ಪೊಲೀಸರು ಬಯಲಿಗೆಳೆದಿದ್ದು 2 ವಾಹನ 105 LPG ಗ್ಯಾಸ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಶರೀಕರ ಹೊಲದಲ್ಲಿ ಸುಮಾರು 105 ಸಿಲಿಂಡರ್ಗಳು, 2 ಲಾರಿ, 2 ವಾಹನಗಳ ಸಮೇತ ಇವೆಲ್ಲ ಸಿಲಿಂಡರ್ಗಳನ್ನು ನಾವು ಹಿಡಿದು 4 ಜನರಿಗೆ ವಶಕ್ಕೆ ಪಡೆದುಕೊಂಡು ನಾವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ವಿ. ಯಾದಗಿರಿ ಜಿಲ್ಲೆ ಶಹಾಪುರ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ಗಳನ್ನು ಬಳಸಲಾಗ್ತಿತ್ತು. ಶಹಾಪುರ ಹಾಗೂ ಬೀಗುಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿ ಮಾಡಿರೋ ಪೊಲೀಸರು 19 ಗೃಹ ಬಳಕೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ ನಗರದಲ್ಲಿ ಗೃಹ ಬಳಕೆಯ ಅಡುಗೆ ಅನಿಲ ಬಳಸುತ್ತಿದ್ದ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರೋ ಪೊಲೀಸರು 30ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಗ್ಯಾಸ್ಗಾಗಿ ಹೈಕೋರ್ಟ್ನಲ್ಲಿ ರಿಟ್. ಇನ್ನು ಈ ಕರ್ನಾಟಕಕ್ಕಿಂತ ಹೆಚ್ಚು ಸಿಲಿಂಡರ್ಗಳನ್ನು ತಮಿಳುನಾಡಿಗೆ ನೀಡಲಾಗಿದೆ. ಕರ್ನಾಟಕಕ್ಕೆ ದಿನಕ್ಕೆ 44,000 ಸಿಲಿಂಡರ್ ಪೂರೈಕೆ ಮಾಡುತ್ತಿದ್ರೆ ಪಕ್ಕದ ತಮಿಳುನಾಡಿಗೆ 72,000 ಸಿಲಿಂಡರ್ ಹಂಚಿಕೆ ಮಾಡಲಾಗ್ತಿದ್ದು ಕೇಂದ್ರ ತಾರತಮ್ಯ ಮಾಡುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಈ ಮಧ್ಯೆ ಬೆಂಗಳೂರಿನ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ರಾಜ್ಯವಾರು ಈ ತಿಂಗಳು ಎಷ್ಟು ಸಿಲಿಂಡರ್ ಹಂಚಿಕೆ ಮಾಡಲಾಗಿದೆ ಅನ್ನೋ ಬಗ್ಗೆ ಮಾಹಿತಿ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದೆ. ಬೆಳಗಾವಿಯಲ್ಲಿ 60ಕ್ಕೂ ಹೆಚ್ಚು ಕೈಗಾರಿಕೆಗಳಿಗೆ ಕಂಟಕ. ಬೆಂಗಳೂರು ಮಾತ್ರವಲ್ಲ, ಉತ್ತರ ಕರ್ನಾಟಕದ ಉದ್ದಿಮೆಗಳ ಮೇಲೂ ಕಮರ್ಷಿಯಲ್ ಗ್ಯಾಸ್ ಕೊರತೆ ಭೀಕರ ಪರಿಣಾಮ ಬೀರಿದೆ. ಜಿಲ್ಲೆಯಲ್ಲಿ 60ಕ್ಕೂ ಹೆಚ್ಚು ಕೈಗಾರಿಕೆಗಳು ಕ್ಲೋಸ್ ಆಗುವ ಹಂತಕ್ಕೆ ಬಂದಿವೆ. ಇಲ್ಲಿವರೆಗೆ ನಾವು ಏನು ಮಾಡಿದ್ವಿ, ಆ ದೇಶಗಳ ಮುಖಾಂತರ ಅವ್ರವ್ರ ಏನು ಪ್ರಾಡಕ್ಟ್ ಬೇಕಾಗುತ್ತೆ ಅವ್ರವ್ರ ಸ್ಪೆಸಿಫಿಕೇಶನ್ ಪ್ರಕಾರ ನಾವು ಎಲ್ಲ CNC ಮಷಿನ್ಗಳನ್ನ ತೊಗೊಂಡು ಅದರಲ್ಲಿ 15-20 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರ ಪ್ರಾಡಕ್ಟ್ಗಳನ್ನ ಒಂದು 15-20 ಕೋಟಿ ರೂಪಾಯಿ ಯಾವಾಗ ಖರ್ಚು ಮಾಡಿರ್ತೀವಿ. ಈಗ ಅದು ಮಾರ್ಚ್ ಎಂಡಿಂಗ್ನಲ್ಲಿ 100%
ಏನು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು ಅದೆಲ್ಲ ನಿಂತ್ಕೊಂಡಿದೆ. ಇದರ ಇಫೆಕ್ಟ್ ಬಹಳ ಆಗುತ್ತೆ. ನಮಗೇನು ಫ್ಯೂಲ್ ಸಪ್ಲೈ ಏನಾಗ್ಯದಲ್ಲ ಅದು ಮೇಜರ್ ಹೊಡೆತ ಬಿದ್ದದ ಇಂಡಸ್ಟ್ರಿಗಳಿಗೆ. ಫ್ಯೂಲ್ ಸಪ್ಲೈ ಆಗದ್ರಿಂದ ಎಸ್ಪೆಷಲಿ LPG ಮತ್ತು ಕ್ರೂಡ್ ಆಯಿಲ್ ಏನು ಬೇಕಾಗ್ತದೆ ಫಾರ್ ಮಷಿನರೀಸ್ ಮ್ಯಾನುಫ್ಯಾಕ್ಚರಿಂಗ್ಗೆ. ಸೊ ಅದೇ ಮೇಜರ್ ಎಫೆಕ್ಟ್ ಆಗಿದೆ ಒಂದು. ಸೆಕೆಂಡ್ಲಿ ಎಕ್ಸ್ಪೋರ್ಟ್ಸ್ ಎಲ್ಲ ಬಂದಾಗ್ಯಾವ. ಯಾಕಂದ್ರೆ ಎಕ್ಸ್ಪೋರ್ಟ್ ಏನು ಹೋಗಬೇಕಾಗಿತ್ತು ಅವೆಲ್ಲ ಸ್ಟಾಕ್ ಆಗಿ ಹಿಂಗೆ ನಿಂತದ. ಆಮೇಲೆ ಹೊಸ ಆರ್ಡರ್ ಜನರೇಟ್ ಆಗ್ತಾ ಇಲ್ಲ. ಇವನ್ ಅದಾಗಿರೋದ್ರಿಂದ ಶಿಫ್ಟ್ಗಳು ಈಗ ಮೊದಲು ಏನು ಇಂಡಸ್ಟ್ರಿಗಳು 3 ಶಿಫ್ಟ್ ನಡೀತಿತ್ತು ಅದೆಲ್ಲ ಈಗ 1 ಶಿಫ್ಟ್ 2 ಶಿಫ್ಟ್ ಮಾಡ್ಲಿರ್ತಾರೆ. ಭತ್ತದ ನಾಡು ರಾಯಚೂರು ಜಿಲ್ಲೆಯ 150 ರೈಸ್ ಮಿಲ್ಗಳಿಗೆ ಇದರ ಎಫೆಕ್ಟ್ ತಟ್ಟಿದೆ. ಹೊರದೇಶಕ್ಕೆ ಹೋಗುತ್ತಿದ್ದ ಸೋನಾ ಮಸೂರಿ, ಬಾಸುಮತಿ, RNR ಅಕ್ಕಿ ಸಂಸ್ಕರಣೆ 75% ಸ್ಥಗಿತವಾಗಿದೆ. ಒಂದು ತಿಂಗಳಿಗೆ 30 ಟನ್ ಎಕ್ಸ್ಪೋರ್ಟ್ ಆಗ್ತಿತ್ತು. ಈಗ 2-3 ತಿಂಗಳಿಂದ ಪೂರ್ ಎಕ್ಸ್ಪೋರ್ಟ್ ಬಂದಾಗಿದೆ. ಇದರಲ್ಲಿ ನಮ್ಮಲ್ಲಿ ರಾಯಚೂರಲ್ಲಿ 95 ರೈಸ್ ಮಿಲ್ ಇದೆ. 95 ರೈಸ್ ಮಿಲ್ 50% ಮಿಲ್ ಕ್ಲೋಸ್ ಆಗಿಬಿಟ್ಟಿದೆ. ಏನಾಗ್ತಿದೆ, ಅರ್ಧ ರೈಸ್ ಮಿಲ್ಲರ್ಸು ಎಕ್ಸ್ಪೋರ್ಟ್ ಮಾಡ್ತಿದ್ರು, ಅರ್ಧ ರೈಸ್ ಮಿಲ್ ಡೊಮೆಸ್ಟಿಕ್ ಪರ್ಸನ್ ಮಾಡ್ತಿದ್ರು. ಇದರಿಂದ ದೊಡ್ಡ ಮಿಲ್ಗಳಲ್ಲಿ ಎಫೆಕ್ಟ್ ಮಾಡಿದೆ. ಸಣ್ಣ ಮಿಲ್ ಅವ್ರ ತಕ್ಕಂಗೆ ಅವರಿಗೆ ಎಫೆಕ್ಟ್ ಆಗಿದೆ. ಯುದ್ಧದಿಂದ ಕಳೆದುಕೊಂಡ ಚನ್ನಪಟ್ಟಣದ ಬೊಂಬೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಚನ್ನಪಟ್ಟಣದ ಟಾಯ್ಸ್ ಪಾರ್ಕ್ಗೂ ತಟ್ಟಿದೆ. ಟಾಯ್ಸ್ ಪಾರ್ಕ್ಗೆ ನಿತ್ಯ ಬರುತ್ತಿದ್ದ ಆರ್ಡರ್ಗಳು ಕ್ಯಾನ್ಸಲ್ ಆಗಿವೆ. ಹೀಗಾಗಿ ಉದ್ದಿಮೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಟೂರಿಸ್ಟ್ಗಳಾಗಿ ಬಂದಂಥ ಜನ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾ ಇದ್ರು. ಅವ್ರಿಗೆ ಈ ಹೋಟೆಲ್ಗಳ ಯಜಮಾನರುಗಳು ಗಿಫ್ಟ್ಗಳು ಕೊಟ್ಟು ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು. ಅದು ಈಗ ಸ್ವಲ್ಪ ಸ್ಥಗಿತ ಆಗಿದೆ ಬಿಕಾಸ್ ಆಫ್ ನೋ ಟೂರಿಸ್ಟ್ಸ್. ಸುಮಾರು ಒಂದು 3-4 ಆರ್ಡರ್ಸು ಕ್ಯಾನ್ಸಲ್ ಆಗಿರುವ ಸಾಧ್ಯತೆ ಇದೆ ನಮ್ಮ ಮಟ್ಟಿಗೆ ಹೇಳಬೇಕಾದ್ರೆ. ಯುದ್ಧದ ಎಫೆಕ್ಟ್ ಕುಕ್ಕುಟೋದ್ಯಮದ ಮೇಲೆ ಕರಿನೆರಳು ಬೀರಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರದಿಂದ ಮಧ್ಯಪ್ರಾಚ್ಯಕ್ಕೆ ರಫ್ತಾಗಬೇಕಿದ್ದ ಬರೋಬ್ಬರಿ 30 ಕೋಟಿ ಮೊಟ್ಟೆ ಹಾಗೆಯೇ ಉಳಿದಿದೆ. ಮೈಸೂರಿನಿಂದ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೊಟ್ಟೆ ರಫ್ತಾಗಬೇಕಿತ್ತು. ಆದರೆ ಅದೆಲ್ಲವೂ ಹಾಗೆಯೇ ಉಳಿದಿದೆ. ಮಧ್ಯಪ್ರಾಚ್ಯ ಯುದ್ಧ ಭಾರತದಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಅದರಲ್ಲೂ ಕರ್ನಾಟಕದಲ್ಲಿ ತುಸು ಹೆಚ್ಚೇ ಸಮಸ್ಯೆ ತಂದಿಟ್ಟಿದೆ. ಅಲ್ಲಿ ಯುದ್ಧವೂ ಶಮನವಾಗೋ ಲಕ್ಷಣಗಳು ಕಾಣುತ್ತಿಲ್ಲ. ಇಲ್ಲಿ ಸಮಸ್ಯೆಗಳಿಗೂ ಬ್ರೇಕ್ ಬೀಳೋ ಸಾಧ್ಯತೆಯೂ ಕಮ್ಮಿ. ಹೀಗಾಗಿ ಯುದ್ಧ ಮುಗಿಯೋವರೆಗೂ ಜನರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಯುದ್ಧ ಮತ್ತು ಯುದ್ಧದ ಪರಿಣಾಮ ಬಹಳ ಭೀಕರವಾಗಿ ಮುಂದುವರೆದಿದೆ.